ನೋಡ್ರಿ, ಸಿದ್ಧಾರೂಢರು, ಸಿದ್ದೇಶ್ವರ ಸ್ವಾಮಿಗಳು, ಶಿವಾನಂದರು ಇವೆಲ್ಲ ಸೀದಾಗ ಬರ್ತಾವೆ ನೋಡ್ರಿ. ಅಂದ್ರೆ ಅಷ್ಟು ಶಕ್ತಿ ಇದೆ ಮಹಾತ್ಮರ ಒಂದೇ ನಾಮದಲ್ಲಿ ಬರುವಂಥವರು. ಇವತ್ತು ಮಹಾತ್ಮರ ಬದುಕು ಹೇಗದ, ನಮ್ಮ ಬದುಕು ಹೇಗಿದೆ ಅನ್ನೋಂಥ ಚಿಂತನೆ ಇವತ್ತಿಟ್ಟುಕೊಂಡಾರೆ. ಈ ಜಗತ್ತಿಗೆ ನಾವು ಬಂದೇವಿ. ಮಹಾತ್ಮರು ಈ ಜಗತ್ತಿನಲ್ಲಿ ಅವರು ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದರು. ಆದರೆ ಅವರು ನಮ್ಮಂತೆ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದು ಇದೇ ಭೂಮಿಯಲ್ಲಿ ಇದೇ ನೆಲದಲ್ಲಿ ಬಾಳಿ ಬದುಕಿ ಅವರೇನಾದರು ಅಂದ್ರೆ ದೇವರಾದರು, ಪೂಜ್ಯರಾದರು, ಮಹಾತ್ಮರಾದರು, ಸದಾ ಸ್ಮರಣೀಯರಾದರು. ನಾವು ತಾಯಿ ಗರ್ಭದಿಂದ ಇದೇ ಭೂಮಿಗೆ ಬಂದೀವಿ, ಇದೇ ನೆಲದಲ್ಲಿ ಬದುಕಿದ್ದೀವಿ, ಇದೇ ಪರಿಸರದಲ್ಲಿ ನಾವು ಬೆಳೆದು ನಾವು ಯಾಕೆ ಮಹಾತ್ಮರಾಗಲಿಲ್ಲ? ಅವರೇನು ಆಕಾಶದಿಂದ ಹಿಂಗೆ ಗಾಳಿಯಿಂದ ತೇಲಿ ಬರಲಿಲ್ಲ, ತಾಯಿ ಗರ್ಭದಿಂದ ಬಂದರು. ನಾವು ತಾಯಿ ಗರ್ಭದಿಂದ ಬಂದೇವಿ. ಅವರಿಲ್ಲಿ ಬದುಕಿ ದೇವರಾದರು, ನಾವು ಬದುಕಿ ಏನೂ ಆಗಲಿಲ್ಲಲ್ಲ. ಯಾಕೆ ಅಂತ ಕೇಳಿದಾಗ, ಹುಟ್ಟು ಯಾರು ಕೈಯೊಳಗಿಲ್ಲ, ಸಾವು ಯಾರು ಕೈಯೊಳಗಿಲ್ಲ. ನಾವೆಲ್ಲ ಹುಟ್ಟಿ ಬಂದೇವಿ. ಇಂಥ ಊರೊಳಗೆ ಹುಟ್ಟಬೇಕು, ಇಂಥ ರಾಜ್ಯದಲ್ಲಿ ಹುಟ್ಟಬೇಕು, ಇಂಥವರ ಮನೆಯಲ್ಲಿ ಹುಟ್ಟಬೇಕು ಅಂತ ಯಾವ ನೇಮ ನಮಗೆ ಗೊತ್ತಿಲ್ಲ. ನಮಗೆ ಎಲ್ಲಿ ಹುಟ್ಟುತ್ತೇವೆ ನಮಗೆ ಗೊತ್ತಿಲ್ಲ, ಆದರೆ ಹುಡ್ತೇವೆ. ಮತ್ತು ಯಾವಾಗ ಸಾಯ್ತೇವೆ ಅದು ನಮಗೆ ಯಾರಿಗೆ ಗೊತ್ತಿಲ್ಲ, ಸಾಯ್ತೇವೆ. ಈ ಹುಟ್ಟು ಸಾವುಗಳದಾವಲ್ಲ, ಈ ಎರಡು ನಮ್ಮ ಕೈಯೊಳಗೆ ಇಲ್ಲ. ಇದು ನಮ್ಮ ಕೈಯೊಳಗಿಲ್ಲ. ಯಾವುದೋ ನಮ್ಮನ್ನು ಆಳ್ತದ ಎರಡನ್ನು. ಆದರೆ ನಮ್ಮ ಕೈಯೊಳಗಿರುವಂಥದ್ದು ಏನು ಅಂತ ಕೇಳಿದರೆ, ಈ ಹುಟ್ಟು ಸಾವು ಎರಡರ ಮಧ್ಯದಲ್ಲಿ ಏನು ಸಮಯದಲ್ಲ, ದೇವರ ಮಗನ ಎಷ್ಟು ಅವಕಾಶ ಕೊಟ್ಟಾನ. ಏನು ಕೊಟ್ಟಾನ? ಕೆಲವರಿಗೆ 10 ವರ್ಷ ಕೊಟ್ಟಾನ, ಕೆಲವರಿಗೆ 20 ವರ್ಷ ಕೊಟ್ಟಾನ, ಕೆಲವರಿಗೆ 50 ವರ್ಷ ಕೊಟ್ಟಾನ, ಕೆಲವರಿಗೆ 80 ಕೊಟ್ಟಾನ, ಕೆಲವರಿಗೆ 100 ವರ್ಷ ಕೊಟ್ಟಾನ, 120 ವರ್ಷ ಕೊಟ್ಟಾನ. ಈ ಹುಟ್ಟು ಸಾವುಗಳು ನಮ್ಮ ಕೈಯಾಗ ಇಲ್ಲದಿದ್ದರೂ ಕೂಡ ಆ ಕೊಟ್ಟಂಥ ಅವಧಿ ಅದಲ್ಲ, ಆ ಅವಧಿಯನ್ನು ಬಳಸ್ಕೊಂಡು ಅವರು ದೇವರಾದರೂ ನಾವು ಸಾಮಾನ್ಯರಾದೇವಿ. ಅವರು ಬಳಸ್ಕೊಂಡು ಮಹಾತ್ಮರಾದರು. ಇದೇ ನೆಲದಲ್ಲಿ ನಾವು ಆ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ, ನಾವು ಸಾಮಾನ್ಯರಾದೇವಿ. ಅದಕ್ಕೆ ಬಳಸ್ಕೋಬೇಕು, ನಾವು ಸಂತರಾಗಬೇಕು, ನಾವು ಮಹಾತ್ಮರಾಗಬೇಕು ಅನ್ನೋಂಥ ಉದ್ದೇಶ ಇಂಥ ಕಾರ್ಯಕ್ರಮವನ್ನು ಮಾಡಿ ಮಹಾತ್ಮರ ಬದುಕನ್ನು ನೆನಪಿಸಿ ತಂದು ಕೊಡುವಂಥದ್ದು. ಇವತ್ತು ಭಾಳ ಸುಂದರವಾದಂಥ ವಿಷಯಗಳನ್ನಿಟ್ಟಾರೆ. ಏನು ಇಟ್ಟಾರಪ್ಪ ಅಂದರೆ, ದೇವರು ನಮಗೇನು ಕೊಡ್ತಾನ, ಅದು ದೇಹವಾಗಿರಬಹುದು, ಭೂಮಿಯಾಗಿರಬಹುದು, ಮನೆಯಾಗಿರಬಹುದು, ನಮ್ಮ ಸಂಪತ್ತಾಗಿರಬಹುದು. ದೇವರು ನಮಗೆ ಏನೇನು ಕೊಡ್ತಾನ ಅಷ್ಟರೊಳಗೆ ಆನಂದವಾಗಿ ಇರಲಿಕ್ಕೆ ನಾವು ಕಲಿಬೇಕು. ಅದು ಶರಣರ ಬದುಕ ಅಂತ ಕರೀತಾರೆ. ಇದರಲ್ಲಿ ಒಂದು ಪ್ರಶ್ನೆ ಬರ್ತದೆ, ಸ್ವಾಮಿಗಳ ನಮ್ಮ ತಂದೆಯವರು ಒಂದು 10 ಎಕರೆ ಜಮೀನಿತ್ತು, ನಾನು ಒಬ್ಬನೇ ಮಗ ಇದ್ದೆ. ಅವ್ರಿಗೆ ನನಗೆ 10 ಎಕರೆ ಕೊಟ್ಟರು, ನನ್ನ ತಂದೆ 10 ಎಕರೆ ನನಗೆ ಬತ್ತು. ನನಗೆ 5 ಮಂದಿ ಮಕ್ಕಳದಾರ, 10 ಎಕರೆ ಇರ್ಬೇಕಂದ್ರೆ ಮುಂದೇನು ಹಿಡಿಬಾರ್ದವಲ್ಲ, ಎಷ್ಟು ಇರ್ತದೆ ಅಷ್ಟ್ರಾಗ ಬದುಕಂತ ಹೇಳ್ಯಾರ. ಮತ್ತು ಇಲ್ಲಿ ನನ್ನ ಮಕ್ಕಳ ಭವಿಷ್ಯವನ್ನು ನಾನು ನೋಡ್ಬೇಕಂತ ವಿಚಾರ ಬಂದಾಗ, ನೀನು ದುಡಿ, ಗಳಿಸು, ಬಳಸು, ಏನಾದರೂ ಮಾಡು, ಆದರೆ ಏನು ಸಿಗ್ತದಲ್ಲ ಅದರೊಳಗೆ ಆನಂದವಾಗಿರು. ನೀ 10 ಎಕರೆ ಹೋಗಿ 20 ಎಕರೆ ಮಾಡು, ನಿನಗೆ ಸಮಾಧಾನ ಅದಂತ ಕೇಳಿದ್ರೆ ಇಲ್ಲ. ಯಾಕೆ? 30 ಎಕರೆ ಅನ್ನೋ ನೆನಪಾಗ್ತಾನೆ. ನಮಗೆ 30 ಎಕರೆ ಅದ, 40 ಎಕರೆ ಅದಾವ ನೆನಪಾಗ್ತಾನ. ನಮಗೆ 40 ಎಕರೆ ಅದ, 50 ಎಕರೆ ಅದಾವ ನೆನಪಾಗ್ತಾನ. ಅದಕ್ಕೆ
ಅದನ್ನು ಮುಗಿಸೋಕೆ ಸಾಧ್ಯವಿಲ್ಲ. ಆದರೆ ಏನು ದೇವರು ಕೊಡ್ತಾನ, ಶಿಸ್ತಗ ದುಡಿಬೇಕು, ಮಸ್ತಗ ಬದುಕಬೇಕು, ಶಿಸ್ತಗ ಜೀವನ ಸಾಗಿಸಿ ಏನು ದೇವರು ಕೊಡ್ತಾನ, ನಾವೇನು ಗಳಿಸ್ತೇವಲ್ಲ ಅದನ್ನು ಮುಂದಿಟ್ಟುಕೊಂಡು ಆನಂದವಾಗಿ ಬದುಕುವುದಕ್ಕೆ ಶರಣರ ಬದುಕು ಅಂತ ಕರೀತಾರೆ. ಅಂಥ ಬದುಕನ್ನು ಸಾಗಿಸಿದವರಿಗೆ ಮಹಾತ್ಮರು ಅಂತ ಕರೀತಾರೆ. ಈಗ ಸಿದ್ದೇಶ್ವರಪ್ಪಾಜಿ ಅವರು ಇದ್ರಲ್ಲ, ಸಿದ್ಧಾರೂಢರು ಆಗಿ ಹೋಗಿ ಕೆಲವೊಬ್ಬರು ನೋಡೇವಿ, ನೋಡಿಲ್ಲ. ಶಿವಾನಂದರನ್ನು ನೋಡಿಲ್ಲ, ಬಸವಣ್ಣವ್ರು ನೋಡಿಲ್ಲ, ನಿಜಗುಣವ್ರನ್ನ ನೋಡಿಲ್ಲ. ಆದರೆ ಈಗಿನ ಕಾಲದ ಶರಣರಲ್ಲಿ ಒಬ್ಬರು ಅಪರೂಪ ಆಗಿ ಹೋದ್ರಲ್ಲ. ಒಮ್ಮೆ ಮಿರಜದಲ್ಲಿ ಅವರ ಸೇವೆ ಮಾಡುತ್ತಿದ್ದೆ ನಾನು. ಅಲ್ಲಿ ಕುರುಣೆ ಅಂತದಾರ. 30 ವರ್ಷದ ಹಿಂದೆ ಒಂದು ಕಾರನ್ನು ತಂದು ಅಲ್ಲಿ ಅವರ ತೋಟದಲ್ಲಿನೇ ವಾಸ್ತವ್ಯ ಇತ್ತು. ಹೊಳೆಯ ದಂಡಿ, ಕೃಷ್ಣಾ ದಂಡಿ ಮೇಲೆ ಆ ಕಾರನ್ನು ಮುಂದೆ ಚಾವಿ ಮುಂದೆ ತಂದಿಟ್ಟು, ಯಪ್ಪ ದಿನ ಅವ್ರದ್ದೊಂದು ಕಾರ ಇವ್ರದ್ದೊಂದು ಕಾರ ತರ್ತಾರ, ಸರಿಯಾಗಿರುವುದಿಲ್ಲ, ಡ್ರೈವರ್ ಸರಿಯಾಗಿರುವುದಿಲ್ಲ, ಅವು ಸ್ವಚ್ಛತೆ ಇರುವುದಿಲ್ಲ, ಈ ಕಾರ ತಮಗೆ ಸೇವೆಕ್ಕೆ ತೋರೆತ್ತೇಳಿ ಹಿಂಗಿಟ್ರು. ಆ ಚಾವಿ ಇಟ್ಟು ನಿಮಗೆ ಕಾರ ಅಂತೇಳಿ ಕೊಟ್ಟರು. ನಾವು ಭಾಳ ಸಂತೋಷಪಟ್ಟಿದ್ದೇವೆ, ಇನ್ನು ಹೊಸ ಗಾಡ್ಯಾಗ ತಿರುಗಾಡ್ತೀವತ್ತು. ಆದರೆ ಅದನ್ನು ತಗೊಂಡ್ರು. ನಮಗೊಂದೆರಡು ಹಣ್ಣು ತಗೊಂಡು ಬಾ ಅಂದರು. ಹಣ್ಣು ತಂದು ಕೊಟ್ಟೀವಿ, ಒಂದೆರಡು ಬಾಳೆಹಣ್ಣು. ಅವರು ಕೂತಿದ್ರು. ಈಗ ಇದು ಕಾರ ನಮಗೆ ತಂದಿರಲ್ಲ, ನಾನು ಅವಶ್ಯ ಇದ್ದಾಗ ಫೋನ್ ಮಾಡ್ತೀನಿ, ಅವ ತರಕತ್ರ ತಗೊಂಡು ಆ ಚಾವಿಯನ್ನು ಹೊಳ್ಳಿ ಕೊಟ್ಬಿಟ್ರು. ಹಾಗೆ ಒಬ್ಬರೇ ಅಲ್ಲ, ಹೀಗೆ ಅನೇಕ ಮಹಾತ್ಮರು ಬದುಕಿದ್ದಾರೆ. ಅದಕ್ಕೆ ದೇವರು ನಮಗೆ ಏನೇನು ಕೊಡ್ತಾನೋ ಅಷ್ಟರಲ್ಲಿರುವಂಥ ಆನಂದ ಇನ್ನು ಜಗತ್ತಿನೊಳಗೆ ಯಾವುದಕ್ಕೂ ಇಲ್ಲ. ನಾವು ಸಣ್ಣ ಮನೆಯಾಗಿರ್ತೇವೆ, ನಮ್ಮ ಬಾಜುನೇ ಒಂದು ದೊಡ್ಡ ಮನೆ ಕಟ್ಟಿರ್ತಾರೆ. ಆ ದೊಡ್ಡ ಮನೆಯನ್ನು ಕಟ್ಟಬೇಕಂತ ಕನಸು ಹಾಕೋಬೇಕು, ತಪ್ಪಲ್ಲ. ಆದರೆ ದಿನ ಆ ಸಣ್ಣ ಮನೆಯಾಗ ಕೂತು ಆ ದೊಡ್ಡ ಮನೆ ನೋಡಿ ಮರುಗುದ್ರಾಗ ಅರ್ಥ ಏನೂ ಇಲ್ಲ. ನಾವು ಇದೇ ಮನೆಯಾಗ ಕೂತೇವಿ, ಅವ್ರ ಮನೆ ಬಂದು ದೊಡ್ಡ ಮನೆ ಕಟ್ಟಿದ್ರು ಅಂತ ಮರುಗಬಾರ್ದು, ಆನಂದವಾಗಿರಬೇಕು. ಎಲ್ಲಿ? ಈ ಮನೆಯಲ್ಲಿ. ಸಿದ್ದೇಶ್ವರಪ್ಪಾಜಿಯವರು ಒಂದು ಕತೆ ಹೇಳ್ತಿದ್ರು. ಒಬ್ಬ ದೊಡ್ಡ ಶ್ರೀಮಂತ, ಕೋಟ್ಯಾವಧಿ ಶ್ರೀಮಂತ, ಕೋಟಿ ಕೋಟಿ ಕೊಟ್ಟು ಖರ್ಚು ಮಾಡಿ ಮನೆ ಕಟ್ಟಿದ್ದ. ಆದರೆ ಅಲ್ಲಿ ಮನೆ ಮುಂದನೇ ಒಂದು ಸಣ್ಣ ಗುಡಿಸೋದೊಳಗೆ 70 ವರ್ಷದ ಮುದುಕಿ, ಮಕ್ಕಳಿಲ್ಲ, ಗಂಡ ತೀರ್ಕೊಂಡಾನ, ಆ ಗುಡಿಸಲ್ದೊಳಗೆ ಇದ್ಲು. ಒಮ್ಮೆ ಶ್ರೀಮಂತ ಕೋಟಿ ಕೊಟ್ಟು ಮನೆ ಕಟ್ಟಿ ಮ್ಯಾಲೆ ಹೋದ, ಉದ್ಘಾಟನೆ ಮಾಡಬೇಕಂತ ಒಂದು ವಿಚಾರ ಆಯಿತು. ಈ ಮನೆ ಮುಂದೆ ಎಲ್ಲ ಹಂದ್ರ ಹಾಕಬೇಕು, ಸಾವಿರಾರು ಮಂದಿ ಕುಂದ್ರುವಂಗ. ಆದರೆ ಈ ನಮ್ಮ ಮನೆ ಮುಂದೆ, ಇಂಥ ಭವ್ಯ ಮನೆ ಮುಂದೆ ಒಂದು ಸಣ್ಣ ಜೋಪಡಿ ಹಾಕೊಂಡು ಮುದುಕಿ ಅದಾಳಲ್ಲ, ಆಕೆ ಭಾಳ ದಿನದ ಅಲ್ಲೇ ಇದ್ದಾಳ. ಆಕೆನೇನಾದರೂ ಮಾಡಿ ಬಿಡಿಸಿ ಆ ಜಗವನ್ನು ನಾ ತಗೋಬೇಕು, ಆಕೆ ಏನು ಬೇಡ್ತಾಳೆ ಬೇಡಿ ರೊಕ್ಕ ಕೊಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಆ ಮುದುಕಿಯನ್ನು ಕರೆಸಿದ ಶ್ರೀಮಂತ. ನೋಡು, ಇಂಥ ಮನೆ ಮುಂದೆ ನಿನ್ನ ಗುಡಿಸಲು ಇರೋದು ಚಲೋ ಕಾಣೋದಿಲ್ಲ, ನಾನು ಈ ಮನೆ ಉದ್ಘಾಟನೆ ಮಾಡವದೀನಿ, ಇದನ್ನು ಚೆನ್ನಾಗಿ ಎಲ್ಲ ಊರಿಗೆ ಊಟ ಹಾಕವದೀನಿ, ಅದಕ್ಕೆ ಆ ಮನೆಗೆ ಏನು ಕಿಮ್ಮತ್ತು ಹೇಳ್ತಿ ಹೇಳು, ನೀ ಬ್ಯಾರೆ ಕಡೆ ಇರುವತ್ತಂದಾಗ ಆ 70 ವರ್ಷದ ಮುದುಕಿ ಹೇಳ್ತಾಳ, ಆ ಜಾಗಕ್ಕೆ ನೀನು ಕಿಮ್ಮತ್ತು ಕಟ್ಟಬಹುದು ಶ್ರೀಮಂತರೇ, ಆ ಜಾಗಕ್ಕೆ ನೀವು ಕಿಮ್ಮತ್ತು ಕಟ್ಟಬಹುದು. ಆದರೆ ನನ್ನ ಗಂಡ ನಾನು ಅಲ್ಲಿ 40 ವರ್ಷ ಆನಂದವಾಗಿ ಕಾಲ ಕಳೆದವಲ್ಲ, ಆ ಸಂತೋಷವನ್ನು ಹೆಂಗೆ ಕಳೀಲಿಕ್ಕೆ ಸಾಧ್ಯ ಆಗ್ತದ, ಅದಕ್ಕೆ ನನ್ನ ಗುಡಿಸಲಾದರೂ ಚಿಂತಿಲ್ಲ, ನಾನು ಆನಂದದೀನಿ, ಆ ಮನೆ ಕೊಡಂಗ್ಲಂದಳತ್ತು ಮುದುಕಿ. ಮುದುಕಿಯ ದೃಷ್ಟಿಯಲ್ಲಿ ಅದು ಮನೆಯೇ ಅರಮನೆ. ಆ ಶ್ರೀಮಂತನ ದೃಷ್ಟಿಯಲ್ಲಿ ಅದು ರೊಕ್ಕ ಕೊಟ್ಟ ಮನೆ, ಇಲ್ಲಿ ಗಂಡ ಹೆಂಡತಿಯ ಪ್ರೀತಿಯ ಮನೆ, ಅದು ಗುಡಿಸಲವೇ ಆ ಮುದುಕಿಗೆ ಅರಮನೆ ಆಗಿತ್ತಲ್ಲ, ಇದಕ್ಕೆ ಬದುಕ ಅಂತಾರೆ. ಇಂಥ ಬದುಕನ್ನು ಸಾಗಿಸುವವರಿಗೆ ಆನಂದವಾಗಿ ಕಳೀಲಿಕ್ಕೆ ಜಗತ್ತಿನೊಳಗೆ ಬರ್ತದೆ. ಈ ಜಗತ್ತಿನೊಳಗೆ ಎಲ್ಲವೂ ಗಳಿಸಿ ಕೊನೆಗೆ ಭೂಮಿ ಮಾಡಿದ್ದಾಯಿತು, ಮನೆ ಕಟ್ಟಿದ್ದಾಯಿತು, ಬೆಳ್ಳಿ ಬಂಗಾರವನ್ನು ಕಟ್ಟಿದ್ದಾಯಿತು, ಗಳಿಸಿದ್ದಾಯಿತು. ಕೊನೆಗಿದರ ಸಂದೇಶ ಏನದ ಕೇಳಿದರೆ, ಈ ಪ್ರಪಂಚದ ಸಂದೇಶ
ದುಃಖ. ಯಾರಾದರೂ ಜಗತ್ತಿನೊಳಗೆ ಗಳಿಸಿ ಮಾಡಿ ಕಣ್ಣು ಮುಚ್ಚುವಾಗ ನಕ್ಕೋತ ಆನಂದವಾಗಿ ಕಣ್ಣು ಮುಚ್ಚಿದವ್ರು ಅದಾರನು? ಇಲ್ಲ. ಕೊನೆಗೆ ಏನಾದರೂ ಇನ್ನು ಆಶೆ ಅಂದ್ರೆ ಏನಾದರೂ ಹೇಳೋವದಾನ ಕೇಳ್ತೀರಿ ನೀವೆಲ್ಲ ಪುರಾಣದಲ್ಲಿ. ಆದರೆ ಕೊನೆಗೆ ಆದದ್ದೇನು ಎಷ್ಟೆಲ್ಲ ಮಾಡಿ ಅಂದರೆ ಮನುಷ್ಯನಿಗೆ ದುಃಖ. ಅದಕ್ಕೆ ಏನು ಇಟ್ಟೊತ್ತಕ್ಕ ಚಂದಾಗ ಮಹಾತ್ಮರು ಹೇಳ್ಯಾರಲ್ಲ, ಏನು ಇರ್ತದ ಏನು ದೊರಕ್ತದ ಅದರೊಳು ಆನಂದವಾಗಿರುವುದೇ ಚಂದ ಅನ್ನಂಥದ್ದು ನಿಜಗುಣಶ್ವಯೋಗಿಗಳ ಒಂದು ವಾಕ್ಯವನ್ನು ಇಟ್ಟಾರಲ್ಲ, ಅದು ಶ್ರೇಷ್ಠವಾಗಿರುವಂಥ ವಾಕ್ಯ. ಎಂಥ ಅಮೂಲ್ಯವಾದ ಮಾತು ಹೇಳ್ಯಾರ ನೋಡ್ರಿ. ಅದಕ್ಕೆ ಈ ಜೀವನವನ್ನು ಬರೇ ನೀನು ಗಳಿಸುವುದರಲ್ಲಿ, ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡುವುದರಲ್ಲಿ ನಿನ್ನ ಜೀವನ ಕಳೆದೇ ಬಂದರೆ ಈ ಜೀವನ ಬದುಕು ವ್ಯರ್ಥವಾಗಿ ಹೋಗ್ತದೆ. ಅದಕ್ಕೆ ಮಹಾದೇವಕ್ಕ ಹೇಳಿದಳು, ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿದ್ದ ಸತಿಸುತ್ತರು ತಮ್ಮ ತಮ್ಮ ದಾರಿಲೆ ಹರಿದು ಹೋಗುತ್ತಲಿದ್ದಾರೆ. ಬೇಡ ಬೇಡ ಎಲೆ ಮನವೇ ಬಂಜೆಯಾಗಿ ಕೆಡಬೇಡ. ಚನ್ನ ಮಲ್ಲಿಕಾರ್ಜುನನ ಶರಣರ ಸಂಘದಲ್ಲಿ ಹೊಣೆಹೊಕ್ಕು ಬದುಕು ಕಂಡ್ಯ. ಅಕ್ಕ ಮಹಾದೇವಿ ಮಾತನ್ನು ಹೇಳ್ತಾಳ. ಎಂಥ ವೈರಾಗ್ಯ ತಾಯಿದು. ಅರಮನಿ ಬತ್ತು, ರಾಜ ನೀ ಹೇಳಿದಂಗೆ ಕೇಳ್ತೀನಿ, ನೀ ಹೇಳಿದಂಗೆ ಕೇಳ್ತೀನಿ, ಅರಮನೆಯ ರಾಣಿಯಾಗು ಅಂತೆಲ್ಲ ಬಂದರೂ ಕೂಡ ಅದನ್ನು ಹೀಗೆ ಕಾಲಿಲೆ ಸರಿಸಿ ರಾಜ್ಯನ ಅರಮನೆಯನ್ನು ಸರಿಸಿ ಕಲ್ಯಾಣದತ್ತ ಗುರುಮನಿಗೆ ಹೋದಳಲ್ಲ, ಆಕೆಗೆ ಮಹಾದೇವಿ ಅಕ್ಕ ಆದಳು, ಜಗತ್ತಿಗೆ ಪೂಜ್ಯಳಾದಳು. ಅದಕ್ಕೆ ಏನು ನಮ್ಮ ಬದುಕಿನಲ್ಲಿ ಬರ್ತದೆ ಅದನ್ನು ಆನಂದ ಪಡುವಂಥದ್ದಕ್ಕೆ ಶರಣ ಜೀವನ ಅಂತ ಕರೀತಾರೆ. ಅಂಥ ಜೀವನವನ್ನು ಸಾಗಿಸಬೇಕು, ನಮ್ಮ ಜನರು ಅಂಥ ಬದುಕನ್ನು ಕಳಿಬೇಕು ಅನ್ನಂಥದ್ದೇ ಪೂಜ್ಯ ಪ್ರಣವಾನಂದ ಮಹಾಸ್ವಾಮಿಗಳು ಇಂಥ ಹಳ್ಳಿಯಲ್ಲಿ ನಿಮ್ಮೆಲ್ಲರನ್ನು ಕೂಡಿಸಿ ಸಿದ್ಧಾರೂಢರ ಮೂರ್ತಿಯನ್ನು ಸ್ಥಾಪಿಸಿ ನಿಮ್ಮ ಭಕ್ತಿ ವೈರಾಗ್ಯವನ್ನು ಅಲ್ಲಿ ಸಮರ್ಪಿಸಿ ಇಂಥ ಸತ್ಸಂಗವನ್ನು ಮಾಡ್ತಾರಲ್ಲ, ತಿಳಿಸಿಕೊಡುವುದೇ ಮಹಾತ್ಮರ ಒಂದು ಅತ್ಯಂತ ಕರುಣಾಗುಣ ಅವ್ರದ್ದು. ಅದಕ್ಕೆ ತಾಯಿಗೆ ಗುರುವಿಗೆ ವ್ಯತ್ಯಾಸ ಇಲ್ಲ ಅನ್ನಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಶರಣರು ಸಂತರು ಜಗತ್ತಿನೊಳಗೆ ಎಷ್ಟು ಚಂದ ಬದುಕಿದರು. ಪ್ರಾಣಿಗಳು ಮನುಷ್ಯರು ಅವ್ರ ಮಹಾತ್ಮರು ಹೋಲಿ, ಪ್ರಾಣಿಗಳು ಬಹಳ ಚಂದ ಬದುಕ್ಯಾವ ಜಗತ್ತಿನೊಳಗೆ. ಯಾವರ ಪ್ರಾಣಿಗಳು ಬೇಕು ಬೇಕು ಅಂತ ಬಡದಾಡಿ ಎಲ್ಲರೂ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಜೈಲ್ನಾಗ ಹೋಗಿ ಬಿದ್ದುದು ಒಂದು ಪ್ರಾಣಿಯರ? ಯಾವ ಪ್ರಾಣಿ ಬಿದ್ದದ್ದು ಹೇಳ್ರಿ? ಯಾವ ಪ್ರಾಣಿ ಬಿದ್ದಿಲ್ಲ. ಮನುಷ್ಯ ಪ್ರಾಣಿ ಹೋಗಿ ಜೈಲ್ನಾಗ ಬಿದ್ದಾನ. ಯಾಕೆ? ಆಶೆ. ಇನ್ನೂ ಬೇಕು ನನಗೆ, ಇನ್ನೂ ಬೇಕು, ಇನ್ನೂ ಬೇಕು, ಎಷ್ಟು ಬೇಕು, ಇನ್ನೂ ಬೇಕು. ಅದಕ್ಕೆ ಲೆಕ್ಕಿಲ್ಲ. ಆಶೆ ಎಂಬ ಪಾಶದೊಳಗೆ ಭವಬಂಧನಾಗಿ ಇದ್ದೇನಯ್ಯ. ಇದನ್ನು ಅನೇಕ ಮಹಾತ್ಮರು ಹೇಳ್ಕೊತ ಹೋಗಿದ್ದಾರೆ. ಒಂದು ಸಣ್ಣ ಉದಾಹರಣೆ, ಮಹಾತ್ಮರು ಹೆಂಗೆ ಬದುಕಿದರು, ನಾವು ಹೆಂಗೆ ಬದುಕಿದ್ದೀವಿ. ದೊಡ್ಡ ಅರಣ್ಯ, ಅಲ್ಲಿ ಹೆಬಜೇನ ಇಟ್ಟಿತ್ತು. ಜೇನ ನೋಡಬೇಕು, ಎಲ್ಲ ಹೂವನ್ನು ಸಂಗ್ರಹಿಸಿ ಜೇನು ತಯಾರು ಮಾಡಿ ಕೊಡ್ತದೆ. ಯಾವುದು? ಜೇನು ನೊಣ. ದೇವರು ನಮಗೆ ಇಷ್ಟು ಆಯುಷ್ಯ ಕೊಟ್ಟ ನಮ್ಮ ಬದುಕನ್ನು ಜೇನು ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನಮಗೆ. ಜೇನು ನೊಣ ಅದರ ಆಯುಷ್ಯ ಎಷ್ಟು ಗೊತ್ತಿಲ್ಲ. ಇಷ್ಟೇ ಹುಳ ಎಲ್ಲ ಹೂವಿನ ಮಕರಂದವ ಹೀರಿಕೊಂಡು ಬಂದು ಜಗತ್ತಿಗೆ ಜೇನನ್ನು ಕೊಡ್ತಲ್ಲ, ಮಧುವನ್ನು ಕೊಡ್ತಲ್ಲ. ಹಾಗೆ ಜೇನಿಟ್ಟಿತ್ತು. ಗಾಳಿಗೆ ಬಿದ್ದು ತೆಳಗೆ ಬಿತ್ತು ಜೇನ, ಅಲ್ಲಿ ಅರಣ್ಯದಾಗ ಬಿತ್ತು. ಅದು ವಾಸನೆಕ್ಕೆ ಇರಿಬಿ ಬತ್ತು. ಇರಿಬಿ ಬಹಳ ಸುಂದರ. ನಾವೆಲ್ಲ ಅಂತೇವಿ ಇರಿಬಿ ಏನಿದೇನು ಇರಿಬಿ ಅಂತೇವಿ, ಆದರೆ ಬದುಕು ಸುಂದರ ಅದರದ್ದು. ಆ ಜೇನು ಬಿದ್ದಿತ್ತು. ಇರಿವಿ ಅದನ್ನು ವಾಸನೆ ಹಿಡಿದು ಬಂತು. ದಂಡಿ ಒಳಗೆ ಕುಂತು ಸಾವಕಾಶವಾಗಿ ಜೇನವನ್ನು ತಿತ್ತಿತ್ತು. ಅದು ತಿಂದು ಆನಂದವಾಗಿತ್ತು. ಅಲ್ಲಿದ್ದ ಒಂದು ನೊಣ ಹಾರ್ಕೋತ ಬತ್ತು. ಆ ನೊಣ ಅಂತೂ ಇರಿಬಿಗಿ ಜೇನ ಬಿದ್ದದ. ಯಾರ ಸಂಬಂಧ ಬಿದ್ದದಿದು? ನಮ್ಮ ಸಂಬಂಧ ಬಿದ್ದದ.
ನಮ್ಮ ಸಂಬಂಧ ಬಿದ್ದಾಗ ನಟ್ ನಡು ಜೇನ್ದಾಗ ಏನು ಬಿದ್ದದಲ್ಲ ಜೇನ ನಟ್ ನಡು ಹೋಗಿ ಆನಂದವಾಗಿ ತಿನ್ಬೇಕು ಅತ್ತದು ನೊಣ. ಇರಿಬೆತ್ತು ಆಯಿತು ನೀನು ನಟ್ ನೋಡು ಹೋಗಿ ತಿನ್ನು, ನಾ ದಂಡ್ಯಾಗ ತಿತ್ತೀನಿ ಅಂತು. ಅದು ದಂಡ್ಯಾಗ ಜೇನನ್ನು ತಿಂದು ತಿಂದು ಆನಂದ ಪಡ್ತು. ಇದು ಹೋಗಿ ನಡುವ ಬಿತ್ತು ನೊಣ ಒಂದಿಷ್ಟು ತಗೋತು, ಮೇಯೆಲ್ಲ ಪಕ್ಕೆಲ್ಲ ಜೇನುತುಪ್ಪೆಲ್ಲ ಮೆತ್ತು. ಇದು ಇರಿಬಿ ತಿಂದು ಆ ನೊಣಕ್ಕೆ ಹೇಳ್ತು, ನಾ ಇನ್ನು ಹೊಕ್ಕಿನಿ ನೀ ಬರ್ತೀನೋ ಅಂತ ಕೇಳ್ತು. ಎದಕ್ಕೆ? ನೊಣಕ್ಕೆ. ಇರಿಬಿ ಕೇಳ್ತು, ನಾ ಹೊಕ್ಕಿನಿ ಆನಂದವಾಯ್ತು ಸಾಕು ನನಗಿಷ್ಟೇ, ಯಾಕೆ ಏನು ಎಷ್ಟು ಸಾಕು, ನನಗೇನು ತಿನ್ಬೇಕು, ನನಗೇನು ಸಿಕ್ಕದ ಅಷ್ಟು ಸಾಕು, ನಾವು ಹೊಂಟೀನಿ, ನೀ ಬರ್ತೀನಂತ ನೊಣಕ್ಕೆ ಇರಿಬಿ ಕೇಳ್ತು. ಅದು ಹೊತ್ತು ಬರ್ಬೇಕತ್ತಿನ ಮ್ಯಾಗ ಹೇಳಕ್ಕೆ ಬರೋಲ್ದತ್ತದು. ಬರ್ಬೇಕತ್ತೀನಿ ಮ್ಯಾಗ ಹೇಳಾಕ ಬರೋಲ್ದು, ನೀ ಇಲ್ಲೇ ಮುಗಿತಿನ ಕತಿ ಎತ್ತದು ಇರಿಬಿ. ಇರಿಬಿ ಆ ಜೇನನ್ನು ತಿಂದು ಹೋಯ್ತು. ನೊಣ ಇದು ನಮ್ಮ ಸಂಬಂಧ ತಿಳ್ಕೊಂಡು ಅಲ್ಲೇ ಪ್ರಾಣವನ್ನು ಬಿಡ್ತು. ಜಗತ್ತಿನೊಳಗೆ ಹಾಗಾಗಿದೆ. ಜಗತ್ತಿನೊಳಗೆಲ್ಲ ಇದೆ. ಸಂತರು ಏನು ಮಾಡಿದ್ರಪ್ಪ ಅಂದ್ರೆ ಆ ಜೇನನ್ನು ಇರಿವಿ ಹಂಗ ತಿಂದು ಈ ಜಗತ್ತಿನೊಳಗೆ ಎಲ್ಲವನ್ನು ಅನುಭವಿಸಿ ಆನಂದವಾಗಿ ಅವರು ದೇವರಾದರು. ನಾವು ನಮಗಾಗಿ ತಿಳ್ಕೊಂಡು ಹೋಗಿ ಜಿಗದೇವಿ, ಈ ಪ್ರಪಂಚದ ಇದ್ರೊಳಗೆ ಜಿಗದೇವಿ. ಹೆಂಗೆ ಜಿಗದೇವು ಅಂದ್ರೆ ಹೇಳಕ್ಕೆ ಬರ್ಲಾರ್ದಂಗೆ ಜಿಗದೇವಿ.